ಓಂ ಮಹಾಗಣಾಧಿಪತಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವೆಲ್ಲರೂ ಸಹ ಪ್ರತಿಯೊಬ್ಬರೂ ಸಹ ಜಗತ್ಸರ್ವಂ ದೈವಾಧೀನಂ, ಜಗತ್ತೆಲ್ಲವೂ ಕೂಡ ದೈವಾಧೀನ. ಎಲ್ಲ ಕಡೆ ಭಗವಂತ ಇದ್ದಾನೆ, ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಸರ್ವಶಕ್ತ ಕೂಡ ಭಗವಂತ ಆಗಿರ್ತಾನೆ. ಆದರೂ ಕೂಡ ನಾವೇನಾಗಿರುತ್ತೆ, ದೇವಸ್ಥಾನಗಳಿಗೆ ಹೋಗ್ತೀವಿ, ಕ್ಷೇತ್ರಗಳಿಗೆ ಹೋಗ್ತೀವಿ. ಬಹುಮುಖ್ಯವಾಗಿ ನಮಗೆ ಹೆಚ್ಚು ಶಕ್ತಿ ಕೊಡ್ತಕ್ಕಂಥದ್ದೇ ಆ ನಮ್ಮ ಮನೆಯಲ್ಲಿರ್ತಕ್ಕಂಥ ದೇವತಾ, ಅಂದರೆ ಪೂಜಾ ಗೃಹಗಳೇನಿರುತ್ತೆ ಆ ಗೃಹಗಳಿಗೆ ನಾವು ಶಕ್ತಿ ಕೇಂದ್ರಗಳು ಅಂತೂ ಕೂಡ ನಾವು ಕರಿತೀವಿ. ನಮಗೆ ಅಲ್ಲಿಂದಲೇ ನಮ್ಮ ಶಕ್ತಿ ಬರ್ತಕ್ಕಂಥದ್ದು, ಆಚೆ ಹೋಗ್ತಕ್ಕಂಥದ್ದು, ವ್ಯಾಪಾರಗಳಾಗಲಿ, ವ್ಯವಹಾರಗಳಾಗಲಿ, ಉದ್ಯೋಗ ಆಗಲಿ, ಕೀರ್ತಿ ಪ್ರತಿಷ್ಠೆಗಳಾಗಲಿ, ಪ್ರತಿಯೊಂದು ಬರ್ತಕ್ಕಂಥದ್ದು ನಮ್ಮ ಮನೆಯಲ್ಲಿ ಮಾಡ್ತಕ್ಕಂಥ ನಮ್ಮ ಪೂಜೆ. ಅದು ಯಾವ ಪೂಜೆನೇ ಆಗ್ಬೋದು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ ಪ್ರಯಶ್ಚತಿ ತದಹಂ ಭಕ್ತಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ ಕರಿ. ಏನೋ ಭಕ್ತಿಯಾಗಿ ಪತ್ರವಾಗಲಿ ಪುಷ್ಪವಾಗಲಿ ಏನೋ ಭಗವಂತನಿಗೆ ಕೊಟ್ಟಿದ್ದೆ ಆದರೆ ತುಂಬ ಭಗವಂತ ಸಂತೃಪ್ತಿ ಪಡ್ತಾನೆ. ಆ ಪೂಜಾ ಮನೆಯಲ್ಲಿ ಸಾಕಷ್ಟು ವಿಷಯಗಳನ್ನು ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಬಹುಮುಖ್ಯವಾಗಿ ಯಾವುದೇ ವಿಗ್ರಹಗಳು ಎರಡೆರಡು ಇರಬಾರ್ದು. ಎರಡು ಗಣಪತಿ ಇಟ್ಕೊಳ್ಳೋದು, ಎರಡು ಶಿವ ಇಟ್ಕೊಳ್ಳೋದು, ಎರಡು ಲಿಂಗ ಇಟ್ಕೊಳ್ಳೋದು, ಎರಡು ಕಲಶ ಇಟ್ಕೊಳ್ಳೋದು, ಎರಡು ಹನುಮ ಇಟ್ಕೊಳ್ಳೋದು, ಎರಡು ರಾಘವೇಂದ್ರ ಇಟ್ಕೊಳ್ಳೋದು, ಎರಡು ಲಕ್ಷ್ಮಿ ಇಟ್ಕೊಳ್ಳೋದು, ಇದು ಇರಬಾರ್ದು. ಯಾಕೆ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ವಿಗ್ರಹವನ್ನು ಮನೆಯಲ್ಲಿ ಅದು ತಾಮ್ರದ್ದಾಗಲಿ, ಇದರದ ಹಿತ್ತಾಳೆ ಆಗಲಿ, ಬೆಳ್ಳಿ ಆಗಲಿ, ಬಂಗಾರ ಆಗಲಿ ಏನೇ ಇಟ್ಕೊಂಡ್ರೂ ಕೂಡ ನಾವು ಅದಕ್ಕೆ ಪೂಜೆ ಮಾಡ್ತಾ 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 ಅದಕ್ಕೆ ಶಕ್ತಿ ಬಂದಿರುತ್ತೆ. ಸಾಮಾನ್ಯವಾಗಿ ಒಂದು ದೇವಸ್ಥಾನದಲ್ಲಿ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡುವಾಗ ಆವಾಹಯಾಮಿ, ಸ್ಥಾಪಯಾಮಿ, ಪೂಜೆಯಾಮಿ. ನಮ್ಮಲ್ಲಿ ಏನಾಗಿರುತ್ತೆ, ನಾವು ಇಟ್ಟಿರ್ತಕ್ಕಂಥ ವಿಗ್ರಹಗಳು ನಮ್ಮ ಶಕ್ತಾನುಸಾರ ಒಂದು ಹಲಗೆ ಮೇಲೆ ಇಟ್ಟಿದ್ದೀವಿ, ಒಂದು ಬಾಕ್ಸಲ್ಲಿ ಇಟ್ಟಿದ್ದೀವಿ, ಒಂದು ದೇವ್ರ ಗುಡಿಯಲ್ಲಿ ಇಟ್ಟಿದ್ದೀವಿ. ಈಗೆಲ್ಲೋ ಒಂದು ಕಡೆ ಅಪಾರ್ಟ್ಮೆಂಟಲ್ಲಿ ಏನೂ ಜಾಗ ಇಲ್ಲ, ಇರ್ತಕ್ಕಂಥ ಒಂದು ಸಣ್ಣ ಹಲಗೆ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀವಿ. ಆದರೆ ಎರಡು ವಿಗ್ರಹಗಳು ಇರಬಾರ್ದು. ಎರಡು ವಿಗ್ರಹಗಳಿದ್ದಾಗ ಏನಾಗುತ್ತೆ, ಆ ಎರಡು ವಿಗ್ರಹಗಳ ಶಕ್ತಿ ನಮಗೆ ಇದಾಗೋದಿಲ್ಲ. ಆಮೇಲೆ ನೆಲದ ಮೇಲೆ ವಿಗ್ರಹ ಇಡೋದು ಬೇಡ, ಒಂದು ಮಣೆ ಆಗ್ಬೋದು, ಅಂಥದ್ರ ಮೇಲೆ ಇಡೋದ್ರಿಂದ ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ಏನೂ ಇಲ್ಲ ಅಂದರೆ ಹೆಚ್ಚು ಶಕ್ತಿ ಬರಬೇಕು. ನೀವೀಗಾಗಲೇ ಒಂದು ಪೀಠ ಇದೆ, ಈಗಾಗಲೇ ಒಂದು ವಿಶೇಷವಾದ ಮಂಟಪ ಮಾಡಿಸಿದ್ದೀರಾ, ಆದರೂ ಕೂಡ ಅದಕ್ಕಂತ ಹೆಚ್ಚು ಬಲ ಬರ್ತಕ್ಕಂಥದ್ದು ಅಂದರೆ ಹಳದಿ ಬಟ್ಟೆ ಆಗಲಿ ಅಥವಾ ಕೆಂಪು ಬಟ್ಟೆಯಾಗಲಿ, ಕೆಳಗಡೆ ಅದು ರೇಷ್ಮೆ ವಸ್ತ್ರ ಇರ್ಬೋದು ಅಥವಾ ನಿಮ್ಮ ಶಕ್ತಾನುಸಾರ ಯಾವುದೇ ವಸ್ತ್ರವನ್ನು ಹಾಕಿ ಅದರ ಮೇಲೆ ನೀವು ಆ ವಿಗ್ರಹಗಳನ್ನು ಮನೆ ಯಾವುದೇ ದಿಕ್ಕಿಗಿದ್ದರೂ ಕೂಡ ದೇವತಾ ವಿಗ್ರಹಗಳು ಪೂರ್ವ ಅಥವಾ ಉತ್ತರದ ಮುಖವಾಗಿ ಇಟ್ಕೊಂಡಿದ್ದೆ ಆದರೆ ಆ ಮನೆಯಲ್ಲಿ ಶಕ್ತಿ ಬರುತ್ತೆ. ಅದರೊಂದಿಗೆ ಎರಡು ವಿಗ್ರಹಗಳು ಇಡಬಾರ್ದು. ಹಾಗೆ ಹನುಮನಿಗೆ ಹೇಳ್ತಾ ಇರ್ತೀವಿ ನಾವು ಯಾವಾಗಲೂ, ಬೆಟ್ಟ ಎತ್ಕೊಂಡು ಓಡ್ತಾ ಇರೋ ಹನುಮ ಬೇಡ. ಯಾಕೆಂದರೆ ಶಕ್ತಿ ಭಕ್ತಿ ಯುಕ್ತಿ, ಶಕ್ತಿ ಭಕ್ತಿ ಯುಕ್ತಿ ಕೊಡೋದು ಯಾರು ಅಂದರೆ ಹನುಮ. ಆ ಬೆಟ್ಟ ಎತ್ಕೊಂಡು ಓಡ್ತಾ ಇರ್ತಕ್ಕಂಥ ಹನುಮ ಬೇಡ. ಭಕ್ತ ಹನುಮ ಆಗ್ಬೋದು, ಕೈ ಹಿಂಗಿರ್ತೈತೆ, ಅಭಯ ಹನುಮ ಆಗ್ಬೋದು, ವೀರ ಹನುಮ ಆಗ್ಬೋದು, ಈ ಥರದ ಇಟ್ಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು ನಿಂತ ವಿಗ್ರಹಗಳು ಕೂಡ ಬೇಡ. ನಿಂತ್ಕೊಂಡಿರೋ ವಿಗ್ರಹಗಳಿಗೆ ಹೆಚ್ಚು ಪ್ರಾಶಸ್ತ್ಯ. ಲಕ್ಷ್ಮಿ ನಿಂತಿರೋ ಲಕ್ಷ್ಮಿಯನ್ನು ಇಟ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ನೀವು ಅದನ್ನು ಏನು ಮಾಡೋದು, ಅದು ಬೆಳ್ಳಿದಿದೆ ಅಥವಾ ಅದಕ್ಕೆ ಬದಲಾಗಿ ಬೇರೆ ವಿಗ್ರಹ ತಂದು ಅದು ದೇವಸ್ಥಾನದಲ್ಲಿ ತೊಗೊಂಡೋಗಿ ಅದಕ್ಕೊಂದು ಮಂತ್ರ ಮುಖೇನ ಪ್ರೋಕ್ಷಣೆ ಮಾಡಿಸಿ ಅಥವಾ ಭಗವಂತನಲ್ಲಿ ಸನ್ನಿಧಾನದಲ್ಲಿ ಇಟ್ಟು ಅದನ್ನು ತಂದು ಮನೆಯಲ್ಲಿ ಇಟ್ಕೋಬೋದು. ಹಾಗಾಗಿ ಕುಳಿತ ವಿಗ್ರಹಗಳಿಗೆ ಹೆಚ್ಚು ಪ್ರಾಶಸ್ತ್ಯ. ಕುಳಿತಿರ್ತಕ್ಕಂತಹ ವಿಗ್ರಹಗಳನ್ನು ಇಟ್ಕೊಂಡಾಗ ಅದಕ್ಕೆ ಹೆಚ್ಚು ಬಲ ಕೂಡ ಇರುತ್ತೆ. ಎರಡೆರಡು ವಿಗ್ರಹಗಳು ದೇವತಾ ಮೂರ್ತಿ ಅಂದರೆ ದೇವರ ಗುಡಿಯಲ್ಲಿ ಬೇಡ. ಈಗಾಗಲೇ ಎರಡಿದೆ ಅಂತ ಹೇಳಿದ್ರೆ ಅದು ಬೆಳ್ಳಿದು ಏನಾದರೂ ಅದು ಬೇರೆ ಎಕ್ಸ್ಚೇಂಜ್ ಮಾಡ್ಕೊಂಡು ತೊಗೊಂಡು ಇಟ್ಕೊಳ್ಳೋದ್ರಿಂದ ಶಕ್ತಿ ಬರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ದೇವತಾ ಲಹರಿಗಳನ್ನು ಅಲ್ಲಿ ಹೆಚ್ಚಾಗಿ ಇರೋದಿಲ್ಲ. ಅದೇ ಕಲಹಗಳು, ಅದೇ ಗಲಾಟೆಗಳು, ಅದೇ ಕೋಪಗಳು, ಅದೇ ಮನೆಯಲ್ಲಿ ಮನಃಶಾಂತಿ ಇವೆಲ್ಲ ಇರೋದಿಲ್ಲ. ಹಾಗಾಗಿ ಆಮೇಲೆ ಇನ್ನೂ ಒಂದು ಬಹುಮುಖ್ಯವಾಗಿ ಏನು ಅಂದರೆ, ಯಾವುದೇ ವಿಗ್ರಹ ಮನೆಯಲ್ಲಿ ಇಟ್ಕೊಂಡ್ರೂ ಸಹ ಆ ವಿಗ್ರಹ 3 ಇಂಚಿನಿಂದ ಮೇಲೆ ಇರಬಾರ್ದು. 3 ಇಂಚು ಒಳಗಡೆ ಇರಬೇಕು. ಆ 3 ಇಂಚು ಒಳಗಡೆ ಇಟ್ಕೊಳ್ಳೋ ವಿಗ್ರಹಕ್ಕೆ ಹೆಚ್ಚು ಶಕ್ತಿ ಇರುತ್ತೆ. ಇಲ್ಲಿ ಇವತ್ತಿನ ದಿವಸ ವಿಷಯ, ಎರಡು ವಿಗ್ರಹ ಬೇಡ. ಯಾವುದೇ ಎರಡು ವಿಗ್ರಹ ಇಟ್ಕೋಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.